ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಮ್ಮ ಮುಲ್ಬಾಗಿಲ್ ನ್ಯೂಸ್ ಚಾನೆಲ್. ಫಾರ್ ಲೇಟೆಸ್ಟ್ ಅಪ್ಡೇಟ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಮುಲ್ಬಾಗಿಲ್ ನ್ಯೂಸ್. ಥ್ಯಾಂಕ್ ಯು. ಜನಪ್ರತಿನಿಧಿಗಳು, ಸಮಾಜಕ್ಕೆ ಕಳಕಳಿರ್ತಕ್ಕಂಥ ವ್ಯಕ್ತಿಗಳು, SDMC ಅಧ್ಯಕ್ಷರಿರ್ಬೋದು, ತಾಲೂಕು ಅಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷರಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮದೇ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇಲ್ಲ ಅಂತಂದರೆ ಬಹುಶಃ ಏನೋ ನಂಬರ್ ಕೊಡು, ಯಾರೋ ನಂಬರ್ ಕೊಡಿದಪ್ಪ, ಹೌದೌದು ನಂಬರ್ ಕೊಡಿದ್ದು ಏನು ಮಾಡ್ತೀರಿ ಅವಾಗ? ಯಾರು ನನ್ನಂತ MLA ಪಾಪ PA ಬಗ್ಗೆ ಮಾತಾಡ್ತಾ ಇದ್ದಂತೆ, PA ಇದಂತೆ ಅವ್ನು ಯಾವಾಗಲೂ ಬರ್ಕೊಡ್ತಾ ಇದ್ದಂತೆ. ಒಂದ್ಸರಿ ಯಾರೋ ತಾಯಿ ಸತ್ತೋದ್ರಂತೆ, ಅಲ್ಲೋಗಿ ಭಾಷಣ ಮಾಡ್ತಾ, ಅವ್ನು ನಿಮ್ಮ ತಾಯಿ ಅಲ್ಲ, ಅವ್ರು ನನ್ನ ತಾಯಿ ಇಲ್ಲ. ನೆಕ್ಸ್ಟ್ ಹೋಗಿ ಬೇರೆ ಹೆಂಡತಿ ಸತ್ತೋದಂತೆ, ಅವ್ರಿಗೆ ಬರ್ಕೊಟ್ಟಂತೆ, ಅವ್ನು ನಿನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಅಂತ. ಏನು ಮಾಡ್ತೀವಿ? ಸೊ ನಾವು ಏನಾಗ್ತಿದ್ರೆ ಅಂದರೆ ಸಮಾಜದ ಕಳಕಳಿರ್ತಕ್ಕಂಥ ವ್ಯಕ್ತಿಗಳು. ನಮ್ಮ ಸೋಮಣ್ಣ ಅದಕ್ಕೆ ಹೋಗೊಂದಿದ್ದರು, ಅವ್ರು ನಾನು ಮಹಾರಾಷ್ಟ್ರದಂಗೆ ಅವ್ರು ನಮ್ಮ ಸೋಮಣ್ಣ ನೀರು ಕುಡಿಬಿಡ್ತಾರೆ ಅವರು. ವೇದಿಕೆ ಮೇಲೆ ಎಲ್ಲ ಆಸರಾಗಿರ್ತಕ್ಕಂಥ ಎಲ್ಲ ನನ್ನ ಗಂಡ ವ್ಯಕ್ತಿಗಳಿಗೆ ಅನಿಸುತ್ತೆ. ಹೆಸರಿಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಮ್ಮ BR ನನ್ನ ಜೊತೆ ಇದ್ದಾರೆ, ನಗರಸಭಾ ಸದಸ್ಯರಿಗೂ ಹಾಗೂ ನಮ್ಮ ಸೋಮಣ್ಣವರು ಹಾಗೂ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ವರ್ಧಣ್ಣವರು, ನಮ್ಮ ಸುಗ್ರೀವರು, ರಾಜಣ್ಣವರು, ಮತ್ತು ನಮ್ಮ ರಘುನವರು, ನಾಗೇಶ್ವರವರು, ನಮ್ಮ ಹರೀಶ್ ಅವರು ಎಲ್ಲ ನಮ್ಮ ಮುಂದೆ ಇದ್ದಾರೆ. ಮತ್ತು SDMC ಎಲ್ಲ ಅಧ್ಯಕ್ಷರು ಕೂಡ ನನ್ನ ಮುಂದೆ ಇದ್ದಾರೆ. ತುಂಬ ಸಂತೋಷವಾಗಿರ್ತಕ್ಕಂಥ ಕೂಟ. ಈಗ ನಮ್ಮ ಸೋಮಣ್ಣವ್ರು ಮಾತಾಡ್ತಿದ್ರು, ಈ ವಾರ್ಷಿಕ ಸಭೆ ಅನ್ನೋದು ಮತ್ತು ಸಭೆ ಅನ್ನೋದು ಒಂದು ದಿವಸಕ್ಕೆ ಏನೋ ಸೀಮಿತ ಆಗಿದೆ, ಇಲ್ಲ ಏನೋ ಕರೆದಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷ ಬಂದಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷ ಚೀಟಿ ಬರ್ಕೊಟ್ರು. ಸರ್ ಆಮೇಲೆ ಮಾತಾಡ್ತೀನಿ ಸರ್ ಏನಂತ ಕೇಳಿದೆ. ಎಲ್ಲ SDMC ಅವರು ಇನ್ಮೇಲೆ ಸಂಬಳ ಕೊಡ್ತೀವಿ ಸರ್, ಅದು ಇರ್ತಾರೆ ಸರ್. ಇನ್ಮೇಲೆ ನೀವು ಸಂಬಳ ಕೊಟ್ಟರೆ ತಿಂಗಳ ಇರ್ತಾರೆ, ಕ್ಲಾಸ್ಗೆ ಇರ್ತಾರೆ ಸರ್. ಸೊ ಏಕೆ ಅವರು 1.5 ಮಂದಿ ಜೊತೆ ಮಾತಾಡಬೇಕು ಅಂತಂದರೆ, ನನಗೆ ಗೊತ್ತಿದ್ದ ಮಟ್ಟಿಗೆ SDMC ಅಧ್ಯಕ್ಷರು, SDMC ಸದಸ್ಯರು ಅಂತ ಊರಲ್ಲಿ ಯಾವುದು ಮೆಮೊರಿ ಇದ್ದಂಗೆ ಅಂದ್ಕೊಂಡ್ಬಿಡೋರು. ಇವತ್ತು ಇದರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ SDMC ಒಂದು ಕಮಿಟಿ ಅಂತಂದರೆ ಇದರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ತಿದೆ. ಯಾಕಂದರೆ ನನ್ನ ಕಿವಿಗೆ ಬಂದಿರ್ತಕ್ಕಂಥ ಎಷ್ಟೋ ವಿಷಯಗಳು ಬಂದಾಗ ಇದೊಂದು ಡೆವಲಪ್ಮೆಂಟ್ ಕಮಿಟಿ. ಇವತ್ತು ಬಹುಶಃ ಈ ಕಮಿಟಿಯಿಂದ ಶಾಲಾ ಅಭಿವೃದ್ಧಿ ಆಗಲಿ, ನಿಮ್ಮ ಮಕ್ಕಳು ಹೋಗ್ತಿದ್ದಾರೆ, ಆ ಬಾಧೆ ನಿಮ್ಗೆ ಗೊತ್ತಾಗಲಿ. ಯಾಕೆ SDMC ಅಂತಂದ್ರೆ ನಿಮ್ಮ ಮಕ್ಕಳು ಓದುವಂಥ ಮಕ್ಕಳನ್ನೇ ಅಧ್ಯಕ್ಷ ಮಾಡಬೇಕು ಅಂತ ಯಾಕಿದ್ದಾರೆ ಅಂತಂದ್ರೆ, ಬಹುಶಃ ಅದರ ಒಂದು ಸ್ವಾರಸ್ಯ ನಿಮಗೆ ಗೊತ್ತಿರ್ತದೆ, ಅದರ ಒಂದು ಬಾಧೆ ನಿಮಗೆ ಗೊತ್ತಿರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅಂತ ನನ್ನ ಒಬ್ಬ ಶಾಸಕನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಮಹತ್ವ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಏನು ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವ ಇಲ್ಲ ಅಂತ ಇಷ್ಟಪಡ್ತೀನಿ. ಇವತ್ತು ನಾನು ಕೂಡ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ಆಗಿದ್ದೀನಿ. ಇಡೀ ಮುಳಬಾಗಿಲು ತಾಲೂಕಿನ ಎಷ್ಟು ಜನ ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜಿಗೆ ಅದ್ರ ಡೆವಲಪ್ಮೆಂಟ್ KPS ಅಧ್ಯಕ್ಷನಾಗಿದ್ದೀನಿ. ಸೊ KPS ಅಧ್ಯಕ್ಷ ಆದ್ಮೇಲೆ ಗೊತ್ತಾಯ್ತು ನನಗೆ, ನನ್ನನ್ನು ಯಾಕೆ ಸರ್ಕಾರ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಬಹುಶಃ ಈ ಮುಳಬಾಗಿಲು ತಾಲೂಕು ನನ್ನ ಅಧ್ಯಕ್ಷ ಮಾಡಿದ್ಮೇಲೆ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಖಾಸಗಿ ಶಾಲೆಗಳಿಗಿಂತ ಕೂಡ ನಾನು ಕಾಂಪಿಟೇಷನ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀನಿ. ಬಹುಶಃ ಒಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನಾನು ಬಂದ ಮೇಲೆ 1200 ಚಿಲ್ಲರೆ ನನ್ನ ಡಿಗ್ರಿ ಕಾಲೇಜ್ ಮಕ್ಕಳಿದ್ರು. ಇವತ್ತು 2600 ಮಕ್ಕಳು ಮಾಡಿದ್ವಿ. 2600 ಮಕ್ಕಳು ಡಿಗ್ರಿ ಕಾಲೇಜ್ ಇದೆ. 8 ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು. 8 ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹೈಟೆಕ್ ಎಲ್ಲ ತರ ಕಾಮಿಡಿ ಇರ್ಬೋದು, ಓಟ್ ಇರ್ಬೋದು ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲಾ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದ್ರ ಮಹತ್ವವನ್ನು ಅರಿತುಕೊಳ್ಳಬೇಕನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇದು ಮಾಡ್ತಾ ಇದ್ದೀವಿ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಏನ್ ಕೊರತೆ ಇದೆ, ಒಂದು ಶೈಕ್ಷಣಿಕ ಒಂದು ಕೊರತೆ ಇದೆ ಮತ್ತು ವೈದ್ಯಕೀಯ ಕೊರತೆ ಇದೆ. ಬಹುಶಃ ಇದನ್ನ ಎರಡೂ ಫುಲ್ಫಿಲ್ ಮಾಡಿದ್ರೆ ಬಂದ ಸಾರ್ಥಕ್ಕೆ ನಮ್ಮ ಬಂದ ದಾರಿಗೆ ಒಂದು ಸಾರ್ಥಕತೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಮುಳಬಾಗಿಲಲ್ಲಿ ಹೈಟೆಕ್ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ, ಹೆರಿಗೆ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ, ಮಕ್ಕಳ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ ಇವತ್ತು ಮಕ್ಕಳಿಗೆ ಹೆಚ್ಚು ಕಡಿಮೆ ನಾವು ಏನು ಮಾಡ್ತೀವಿ, ನಾವು ಕೋಲಾರ ಡಿಸ್ಟ್ರಿಕ್ಟ್ ಓಡಾಕ್ತೀವಿ, ಕೋಲಾರ ಜಿಲ್ಲೆಗೆ ಓಡಾಕ್ತೀವಿ. ಯಾವುದೇ ಕಾರಣಕ್ಕೆ ಇದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೀವಿ. ಸೊ ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷರು, ಸದಸ್ಯರು ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ನಾವು ಏತಕ್ಕೋಸ್ಕರ ಬಂದಿದ್ವಿ, ಇವತ್ತು ಏತಕ್ಕೋಸ್ಕರ ಬಂದಿದ್ದೀವಿ, ಏನಕ್ಕೋಸ್ಕರ ಕರೆದಿದ್ದಾರೆ, ನಮ್ಮನೆ ಯಾಕೆ ಕರೆದಿದ್ದಾರೆ, ಈ 3 ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಏನಕ್ಕೋಸ್ಕರ ಬಂದಿದ್ದೀವಿ, ನಮ್ಮನೆ ಯಾಕೆ ಕರೆದವ್ರೆ ಅನ್ನೋದ ನಿಮ್ಮ ಸೀಟಿಗೆ ಮಹತ್ವ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಇವತ್ತಿನ ಬಂದಿದ್ದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಕೊಡ್ತಕ್ಕಂಥ ಒಂದು ಸಂವಾದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಆಗ್ತದೆ. ದಯವಿಟ್ಟು ಶಾಲಾ ಅಭಿವೃದ್ಧಿ ಸಮಿತಿ ನಿಮ್ಮನ್ನೇನು ಮಾಡಿದ್ದಾರೆ, ಸೊ ಮುಂದಿನ ದಿವಸದಲ್ಲಿ ನಿಮ್ಮ ಶಾಲೆಗಳಲ್ಲಿ ಏನೇನು ಕೊರತೆ ಇದೆ, ಇವತ್ತು ಏನು ಕೊರತೆ ಇದೆ. ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಳಗ್ಗೆ ಇವತ್ತು 7 ಗಂಟೆಯಿಂದ 10 ಗಂಟೆವರೆಗೆ ನಮ್ಮ ಮನೇಲಿ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ. ಏನಂತಂದ್ರೆ ತಾಯ್ಲೂರು ಡಿಗ್ರಿ ಕಾಲೇಜ್ದು ಒಂದು ಮೀಟಿಂಗ್ ಇತ್ತು. ನಾನೇನು ಮಾಡಿದ್ದೆ, ನಮ್ಮ ನಾಯ್ಡುಗಳು ದುಲುಪಲ್ಲಿ ನಾಯ್ಡುಗಳೆಲ್ಲ ಮನೆಗೆ ಟೀ ಕಾಫಿ ಕರೆದಿದ್ದೆ. ಏನಿಲ್ಲ, ಏನಕ್ಕೆ ಹೇಳಿ, ನನಗೆ ಕೆಲಸ ಆಗ್ಬೇಕಾಗಿತ್ತು.
ಏನ್ ಕೆಲಸ ಆಗ್ಬೇಕಾಗಿತ್ತು? ರಂಗಮಂದಿರ ಆಗ್ಬೇಕಾಗಿತ್ತು. ನಾನು ದುಡ್ಡಿಲ್ಲ, ನಮ್ಮ ಶಾಲೆಯಲ್ಲಿ ದುಡ್ಡಿಲ್ಲ, ಸರ್ಕಾರದ ದುಡ್ಡಿಲ್ಲ, ಏನಿಲ್ಲ. ಬೆಳಗ್ಗೆ ಎಲ್ರಿಗೂ 4 ಜನ ಟೀ ಕೊಟ್ಟೆ ಅಷ್ಟೇ ಹೊತ್ತು. ಏನ್ ಹೇಳಿ ರಂಗಮಂದಿರ ಅವ್ರು ಹೇಳಿದ್ರು ನಾವೇ ಕಟ್ಕೊಡ್ತೀವಿ ಅಂತಂದ್ರು. ನಾನು ಒಬ್ಬ ಅಧ್ಯಕ್ಷನಾಗ ಏನ್ ಮಾಡಿದಳಿ ಮನೆಗೆ ಟೀ ಕರೆದು ಅವ್ರನ್ನ ನಾನು ಕೇಳಿದೆ ರಂಗಮಂದಿರ ಬೇಕು ಕಟ್ಕೊಡಿ ಅಂತಂದ್ರೆ ನಾಳೆಯಿಂದ ಅವ್ರು ಸ್ಟಾರ್ಟ್ ಮಾಡ್ತೀವಿ ಅಂತ. ಇದೇ ಕೆಲಸ SDMC ಅಧ್ಯಕ್ಷರು ಯಾರಾಗಿದ್ದಾರೆ, SDMC ಸದಸ್ಯರು ಯಾರಾಗಿದ್ದಾರೆ, ನಿಮ್ಮೂರಲ್ಲಿ ಒಬ್ಬ ತಹಸೀಲ್ದಾರೋ ಒಬ್ಬ ಬಿಇನೋ ಇನ್ನೊಬ್ರು ಏನಾಗಿರ್ತಾರೆ, ಊರ್ ಬಿಟ್ಟು ಬೇರೆ ಕಡೆ ಚೆನ್ನಾಗಿ ಬೆಳೆದಿರ್ತಾನೆ. ಅವನು ವರ್ಷಕ್ಕೊಂದ್ಸರಿ ಕರೆದು ಸನ್ಮಾನ ಮಾಡಿ ನಮ್ಮ ಶಾಲೆಗೆ ಏನಾದ್ರು ಡೆವಲಪ್ಮೆಂಟ್ ಮಾಡಿಕೊಡಿ ಅನ್ನೋದು ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಇಂದ ನಮ್ದು ಯಾವ್ದು ಸಹಾಯ ಬೇಕಾಗಿಲ್ಲ. ಈ ಕೆಲಸ ಯಾರು ಮಾಡ್ತಾರೆ ಖಂಡಿತ ಶಾಲಾ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ನಾನು ಎಲ್ಲಾ ಶಾಲೆಗಳಲ್ಲೂ ಒಂದು ಕೆಲಸ ಮಾಡಿ ಹಳೆ ಒಂದು ವಿದ್ಯಾರ್ಥಿಗಳ ಒಂದು ಸಮಿತಿ ಮಾಡಿ, ಏನು ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮೂರಲ್ಲೇ ಓದಾಗಿರ್ಬೇಕು, ಎಲ್ಲ ನಮ್ಮೂರಲ್ಲೇ ಓದಾಗಿರ್ಬೇಕು. ಅವರು ವರ್ಷಕ್ಕೊಂದ್ಸರಿ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ವೇದಿಕೆ ಕ್ರಿಯೇಟ್ ಮಾಡಿದ್ರೆ ಅದು ನಮ್ಮ ಶಾಲೆ ಅಂತ ಒಂದು ಫೀಲ್ ಬರ್ತದೆ. ಖಂಡಿತವಾಗ್ಲೂ ಅಭಿವೃದ್ಧಿನ ಮಾಡ್ಬೋದು ಅಂತ ಹೇಳ್ತಾ ಏನು ಇವತ್ತು ಕಾರ್ಯಕ್ರಮ ಕರೆದು ನಮ್ಮನ್ನೆಲ್ಲ ಅಧಿಕಾರಿಗಳನ್ನ ಏನಿವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಿದ್ದೀರಿ. ನೀವೆಲ್ಲರೂ ಬಂದಿರಿ. ಇವತ್ತು ಒಂದು ದಿವಸಕ್ಕೆ ಮಾತ್ರ ತಾವು ಸೀಮಿತ ಆಗಬೇಡಿ. ಇದು ಮುಂದೆ ಇದನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಒಬ್ಬ ಶಾಸಕನಾಗಿ ನನ್ನ ಅನಿಸಿಕೆ ಏನ್ ಮಾಡ್ತೀನಿ. ಇನ್ನು ನಮ್ಮ SDMC ನಮ್ಮ ಇವರಿದ್ದಾರೆ, ಯಾರು ಹರೀಶ್ ಅವರಿದ್ದಾರೆ, ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಹರೀಶ್ ಅವರಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ವಿನಿಮಯಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಡೆಯಿಂದ ಇವತ್ತು ನಮಗೆ ಸಹಾಯ ಸಿಗ್ತಾ ಇದೆ. ಎಷ್ಟು ಶಾಲೆಗಳು ಇದರಲ್ಲಿ ನೀವು ಯೂಸ್ ಮಾಡ್ಕೊಂಡಿದ್ದೀರಿ. ಇವತ್ತು 786 ಕೋಟಿ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ವಹಿವಾಟು ನಡೆದಿದೆ. ಅವತ್ತು ಅಷ್ಟೇ ಅನುಕೂಲವನ್ನು ಮಾಡಿಕೊಳ್ಳಕ್ಕೆ ಕೂಡ ರೆಡಿ ಇದ್ದಾರೆ. ತಾವುಗಳು ಊರುಗಳಲ್ಲಿ ಕೂತ್ಕೊಂಡು ನಾನು ಒಂದು ಮಾತ್ರ ಯಾವತ್ತೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಸ್ಕೂಲ್ ವಿಚಾರದಲ್ಲಿ, ಆಲ್ ವಿಚಾರದಲ್ಲಿ, ದೇವಸ್ಥಾನ ವಿಚಾರದಲ್ಲಿ, ಈ 3 ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ. ಇದು ಮಹಾ ಅಪರಾಧ, ಮಹಾ ತಪ್ಪಾಗುತ್ತೆ. ಇವತ್ತು ಊರಲ್ಲಿ ಏನಾದ್ರು SDMC ವಿಚಾರದಲ್ಲಿ ರಾಜಕೀಯ ಮಾಡಿದೆ ಅಂದ್ರೆ ನಿಮ್ಮ ಮಕ್ಕಳ ರಾಜಕೀಯ ಬೆಳೆಸ್ತೀರಿ. ಇವತ್ತು ಆ ವಿಚಾರದಲ್ಲಿ ಏನಾದ್ರು ಕ್ಯಾಸ್ಟಿಸಮ್ ಮಾಡಿ ಪಕ್ಷ ಬಿಡಿದ್ರೆ ಆಯಾಲು ನಿಮ್ಗೆ ಬರುತ್ತೆ, ಆಯಾಲು ನಿಮ್ಗೆ ಬರುತ್ತೆ. ನಿಮ್ಗೆ ಗೊತ್ತಾಗ ಯಾವ ಕಾಲಲ್ಲಿ ಯಾವ ಕ್ಯಾಸ್ಟನ್ನು ಹಾಳಾಗ್ತಾನೆ ಗೊತ್ತಿದ್ಯಾ? ಆ ಪಾಕೆಟ್ ಹಾಲು ನಮ್ಗೆ ವಾಪಸ್ ಬರ್ತದೆ. ಅದು ನಿಮ್ಗೆ ಗೊತ್ತಿಲ್ಲ, ಯಾವ ಪಾತ್ರ ಹಾಲಂತ ಗೊತ್ತಿಲ್ಲ. ಅದೇ ದೇವಸ್ಥಾನ ವಿಚಾರದಲ್ಲಿ ದೇವರೆಲ್ಲರೂ ಗೊತ್ತೆ. ಈ 3 ವಿಚಾರಗಳಲ್ಲಿ ಯಾರು ರಾಜಕಾರಣ ಮಾಡ್ತಿರ್ತಾರೆ ಆ ಊರು ತುಂಬಾ ಸಮೃದ್ಧವಾಗಿರ್ತದೆ, ತುಂಬಾ ಆನಂದವಾಗಿರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ SDMC ತಾಲೂಕು ಅಧ್ಯಕ್ಷರಿಗೂ, ಎಲ್ಲ SDMC ಅಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ಜಿಲ್ಲಾಧ್ಯಕ್ಷರಿಗೂ ನಮಸ್ಕರಿಸುತ್ತಾ ನಾವು ಇಲ್ಲಿಂದ ಇವತ್ತು ಗೌರ್ಮೆಂಟ್ ಮೊಟ್ಟೆ ಕೊಡೋ ಕಾರ್ಯಕ್ರಮ ಇದೆ ನಮ್ಮ ವಿರೂಪಾಕ್ಷದಲ್ಲಿ. ಅಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮ ಹೊರಡಬೇಕಾದ್ರಿಂದ ಇಡೀ ನಮ್ಮ ತಂಡ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದೊಂದು ದಿವಸ ತಮ್ಮೆಲ್ಲರ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸಲಿ. ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಕೀರ್ತಿಯನ್ನು ತಂದಂತಹ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಾತ್ ಅವರಿಗೆ ಈ ಒಂದು ಶಾಲಾಗಿ ಮತ್ತು ಮೇಲುಸ್ತುವಾರಿ ಸಮಿತಿ ವತಿಯಿಂದ ಕಿರು ಸನ್ಮಾನವನ್ನು ಮಾಡುತ್ತಿದ್ದೇವೆ. ಈ ಸನ್ಮಾನ